ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮಿನಿ ವ್ಲಾಗ್. ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೆ. ಟೈಮ್ ಬಂದು ಮಧ್ಯರಾತ್ರಿ ಆಲ್ರೆಡಿ 1 ಗಂಟೆ ಆಗಿತ್ತು. 10 ಕಿಲೋಮೀಟರ್ ಹಿಂದೆ ನಮ್ಮ ಊರು ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಕೊಡಿ ನಮ್ಗೆ ಈಸಿ ಆಗುತ್ತೆ ಅಂತ ಅಂದರೆ ಆ ಕಂಡಕ್ಟರ್ ಕೊಡಲೇ ಇಲ್ಲ. ಅವರು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಇಷ್ಟೊತ್ತಲ್ಲಿ ಹೆಣ್ಮಗು ಓಡಾಡ್ತಾ ಇದೆ ಅಂದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನಮಗೆ ಗೊತ್ತಿಲ್ಲ ಇವ್ರಿಗೆ ನಾಲೆಡ್ಜ್ ಕಮ್ಮಿನೋ ಇಲ್ಲ ಎಜುಕೇಷನೇ ಇಲ್ವೋ ಅಂತ ಅಂದ್ಬಿಟ್ಟು ಅದೆಲ್ಲ ಬಿಡಿ, ಮನೆಗೆ ಬಂದು ಆರಾಮಾಗಿ ಬೆಳಗ್ಗೆ ಎದ್ದು ಒಂದು 3 ದಿನ ಆರಾಮಾಗಿ ನಿದ್ದೆ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದೆ. ನಮ್ಮೂರು ಮಳೆ ಬಂದರೆ ಫುಲ್ ಮಲೆನಾಡಾಗಿರುತ್ತೆ. ಸಂತೆ ಬಂದು ಅಮ್ಮ ಫಿಶ್ಶು ಅದು ಇದು ಎಲ್ಲ ತೊಗೊಂಡು ಮನೆಗೆ ಹೋದ್ವಿ. ಫಿಶ್ ಫ್ರೈ ಮಾಡಿ ಚಿಕನ್ ಬಿರಿಯಾನಿ ಎಲ್ಲ ಮಾಡ್ತು. ಬಟ್ ಈಗ ಮಳೆ ಟೈಮು ಸೌದೆಗಳು ನೆಂದಿರುತ್ತೆ ಅಂತ ಅಂದ್ಬಿಟ್ಟು ಅಂಡೆ ಗುರಿ ಹಾಕೋಕ್ಕಾಗಲ್ಲ ಅಂದು ಸೀದಾ ಅಜ್ಜಿ ಮನೆಗೆ ಬಂದೆ. ಅಜ್ಜಿ ಫುಲ್ಲು ಒಂದು ಕಡಾಯ ಕಾಯಿಸಿತ್ತು, ಚೆನ್ನಾಗಿ ಒಯ್ಕೊ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸ್ತು. ಎಲ್ಲ ಮೈಯೆಲ್ಲ ಗಲೀಜೆಲ್ಲ ತೆಗೆದು ಕೊಟ್ಬಿಟ್ಟು, ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಸುತ್ತುತ್ತಿರ್ತೀಯ, ಸ್ನಾನ ನೆಟ್ಟು ಮಾಡಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮ್ಮೂರ್ದು ಫುಡ್ಡು ರಾಗಿ ರೊಟ್ಟಿ ಚಟ್ನಿ. ನೀವೆಲ್ಲ ಹೇಳ್ತಿರಲ್ಲ ಬ್ಲ್ಯಾಕ್ ಕಾಫಿ ಅಂತ, ಇದು ಬರ್ಗಾಪಿ ಅಂತಾರೆ, ಹಾಲಿಲ್ದಲ್ಲೇ ಕುಡಿಯೋದು. ಅಜ್ಜಿನೂ ಕರ್ಕೊಂಡು ಮನೆಗೆ ಹೋದ್ವಿ. ಅಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಇರ್ತೀವಿ ನಾವು. ಆ ಕಾಲದಲ್ಲೆಲ್ಲ ಹಾಗೆ ಅಲ್ವಾ, ತುಂಬ ಹತ್ರ ಇರೋ ಕಡೆನೇ ಮಗಳನ್ನೆಲ್ಲ ಕೊಟ್ಕೊಳ್ತಾ ಇದ್ರು. ಅಂದರೆ ನೆಡ್ಕೊಂಡು ತಿರುಗಾಡೋ ಅಷ್ಟು ಹತ್ರಕ್ಕೆ ಒಂದು 7 ಕಿಲೋಮೀಟ್ರ್ ಇತ್ತು. ಸರಿ ಅಂದ್ಬಿಟ್ಟು ಈ ಪುಟಾಣಿ ನೋಡಿ, ಇವಳು 2nd ಸ್ಟ್ಯಾಂಡರ್ಡ್ ಅಷ್ಟೇ, ಎಷ್ಟು ಚೆನ್ನಾಗಿ ಡ್ರಾ ಮಾಡ್ತಿದ್ದಾಳೆ ಫೇಸ್ನ. ಅಂದರೆ ಹಾಗೆ ಕೂರಿಸ್ಕೊಂಡು ಹಾಗೆ ಮಾಡಲು ಸಖತ್ತು. ಇವಳು ಟ್ಯಾಲೆಂಟೆಡ್ಗೆ ಒಂದು ಆ್ಯಡ್ಸ್ ಆಫ್. ಮೊನ್ನೆ ಬೆಳಗ್ಗೆಗೆ ಒಂದು 4-5 ತ್ಯಾಗದ ಸಸಿನ ಕೆಡಿಸ್ತಾ ಇದ್ವಿ. ಇದೇನು ಅಂದರೆ ತೆಂಗಿನ ಮರನ ತುಂಬ ವೀಕ್ ಮಾಡುತ್ತೆ. ಸುಮಾರು ದಿನ ವರ್ಷದಿನ ಅನ್ಕೋತಿದ್ದು ತೆಗಿಬೇಕು ಅಂತ. ಫೈನಲಿ ಟೈಮ್ ಕೊಡ್ಬತ್ತು. ನನ್ನ ಕಸಿನ್ಸು ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಮನೆಗೆ ಬಂದಿದ್ದರು. ಊಟ ಮಾಡಿಕೊಂಡು ಹೀಗೆ ಚಿಟ್ ಚಾಟ್ ಮಾಡ್ಕೊಂಡು ಕೂತಿದ್ವಿ. ನಮ್ಮದು ತೋಟ ಮನೆ ಹೇಗೆ ಅಂತ ಅಂದರೆ ಲೈಕ್ ಮಲೆನಾಡಲ್ಲಿ ಒಂದು ಗೆಸ್ಟ್ ಹೌಸಲ್ಲಿ ಮನೆ ಇದ್ದಂಗೆ ಫೀಲ್ ಆಗುತ್ತೆ. ಏಕೆಂದರೆ ಕೈ ಕಾಲಿಗೆ ಒಬ್ಬೊಬ್ರು ಏನಾರು ಆಳುಗಳಿರ್ತಾರೆ ನಮಗೆ ಏನಾರು ಮಾಡ್ಕೊಡೋಕ್ಕೆ, ತಿನ್ನೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ 3 ಡೇಸಿಂದ ನಿದ್ದೆ ಮಾಡಿ ನನ್ನ ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಮನೇಲಿ ನಾ ಮಾಡೋ ಅಡುಗೆ ತಿಂಡಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನೀನೇ ಮಾಡು ಅಂತಂದ್ರು. ಓಕೆ ಒಂದಿನ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ನೆಟ್ವರ್ಕ್ ಇಶ್ಯೂ ಅಂತ ಅಂದ್ಬಿಟ್ಟು ನಮ್ಮ ಶ್ರಾವಣ ಬೆಳಗುಳ ಕಸಿನ್ ಮನೆಗೆ ಹೋಗಿದ್ದೆ, ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ನನ್ನ 3-4 ಡೇಸ್ನ ಮಿನಿ ವ್ಲಾಗ್ ಊರಿಂದು ಮುಗ್ದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.